ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳಕ್ಕೆ ಹೊರಡೋದಕ್ಕೆ ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ. ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ವಾಪಸ್ ತೆರಳುತ್ತಾ ಇದ್ದಾರೆ ಅವರು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಕೇರಳಕ್ಕೆ ಐಟಿ ಟೀಮ್ ಹೊರಡುತ್ತೆ ಅನ್ನೋದರ ಮಾಹಿತಿ. ಇಲ್ಲಿ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. ಐಟಿ ಅಧಿಕಾರಿಗಳಿಂದ ಇನ್ನು ಯಾವುದೇ ಹೇಳಿಕೆಗಳನ್ನು ದಾಖಲು ಮಾಡಿಲ್ಲ ಪೊಲೀಸರು. ಏನಕ್ಕೆ ಅಂದರೆ ಒಂದು 2-3 ರೀಸನ್ಸ್ ಇದ್ದಾವೆ. ಐಟಿ ಅಧಿಕಾರಿಗಳಿರಲಿ ಯಾವುದೇ ಗೌರ್ಮೆಂಟ್ ಆಫೀಸರ್ಸು ಹಿಂಗೆ ಅವರು ಕರ್ತವ್ಯ ನಿಭಾಯಿಸಬೇಕಾದ್ರೆ ಯಾರ್ದಾದ್ರೂ ಸಾವಾದರೆ ಅದಕ್ಕೆ ಡೈರೆಕ್ಟಾಗಿ ಪೊಲೀಸ್ ಅಧಿಕಾರಿಗಳು ಐಟಿ ಅಧಿಕಾರಿಗಳನ್ನು ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಆಫೀಸರ್ಸ್ನ ನೇಮ್ ಮಾಡೋಕ್ಕಾಗಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ನಿರೀಕ್ಷಿತ ಇದು ಅಂದರೆ ಐಟಿ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿದ್ದರು, ಆಗ ಈ ಥರದೊಂದು ಸಾವಾಗಿತ್ತು. ಸೊ ಇವರನ್ನ ಫ್ರೇಮ್ ಮಾಡಿಬಿಟ್ಟು ಇವರನ್ನ ಇಲ್ಲಿ ಪ್ರಾಸಿಕ್ಯೂಷನ್ಗೆಲ್ಲ ಒಳಪಡಿಸ್ತಾರೆ ಅನ್ನೋ ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಅಂತ್ಯ ಆದಂಗೆ ಕಾಣಿಸ್ತಾ ಇದೆ. ಮಮತಾ, ಪ್ರಮುಖವಾಗಿ ಈಗ ಐಟಿ ಅಧಿಕಾರಿಗಳೇನಿದ್ರು ಅವರೆಲ್ಲರೂ ಕೂಡ ವಾಪಸ್ ತೆರಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ಇಡೀ ದಿನ ಕಾದಿದ್ರು ಮತ್ತು ಸ್ಥಳೀಯ ಪೊಲೀಸರಿಗೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ರವಾನೆಯನ್ನು ಮಾಡಿ ವಾಪಸ್ ತೆರಳುವಂಥ ಕೆಲಸ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಐಟಿ ಅಧಿಕಾರಿಗಳಿಗೆ ಜುಡಿಷಿಯಲ್ ಪವರ್ ಇರುತ್ತೆ. ಜುಡಿಷಿಯಲ್ IRS ಆಫೀಸರ್ಗಳವರು ಜುಡಿಷಿಯಲ್ ಪವರನ್ನು ಇಟ್ಕೊಂಡು ಸರ್ಚ್ ವಾರೆಂಟ್ಗಳೇನಿತ್ತು ಸರ್ಚ್ ವಾರೆಂಟ್ಗಳನ್ನು ತೆಗೆದುಕೊಂಡು ಬಂದು ಸರ್ಚನ್ನು ಮಾಡಿರುವಂಥದ್ದು ಮತ್ತು ಅದರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳು ಕೂಡ ಇರುವಂಥದ್ದು. ಆ ಸೆಕ್ಷನ್ಗಳ ಅಡಿಯಲ್ಲಿ ಹೇಳಿಕೆಗಳು ದಾಖಲಾಗಿದೆ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಈ ರೀತಿಯ ಘಟನಾವಳಿಗಳಾದರೆ, ಯಾಕೆಂದರೆ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ನೋಡಿದ್ದೀವಿ, ಅದಕ್ಕೆ ಉತ್ತರದಾಯಿತ್ವ ಆಗಲಿ ಅಥವಾ ಅದಕ್ಕೆ ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥ ಕೆಲಸನ ಐಟಿ ಆಗಿರ್ಬೋದು ಅಥವಾ ಇಡಿ ಅಧಿಕಾರಿಗಳಿಗೆ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆದರೆ ಅವರನ್ನು ವಿಚಾರಣೆಗೊಳಪಡಿಸಬೇಕು. ತನಿಖಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇನಾದರೂ ವಿಚಾರಣೆಗೊಳಪಡಿಸಬೇಕು ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ಒಂದು ಸ್ಪಷ್ಟನೆಯನ್ನು ಪಡೆದುಕೊಳ್ಬೇಕು ಮತ್ತು ಅದರಿಂದ ಅನುಮತಿಯನ್ನು ಪಡ್ಕೊಂಡು ಅದಾದ ಬಳಿಕ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾದಂಥದ್ದು. ಅಂದರೆ ಇಲ್ಲಿಯ ತನಕ ಇಷ್ಟೊತ್ತಿನ ತನಕ ಕೂಡ ಐಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಮಾಹಿತಿಗಳಿಗೆ ಏನೇನು ಬೇಕಾಗಿತ್ತು ಅದನ್ನು ಓರಲಿ ಮಾಹಿತಿಗಳನ್ನು ರವಾನೆಯನ್ನು ಮಾಡಿದ್ದಾರೆ. ಜೊತೆಗೆ ಲಿಖಿತವಾಗಿ ಹೇಳಿಕೆಗಳನ್ನು ಏನಾದರೂ ಕೊಡಬೇಕು ಅಂದರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರದಿಂದನೇ ಮಾಹಿತಿಯನ್ನು ಪಡ್ಕೊಳ್ಬೇಕು. ಅದರಿಂದ ಅನುಮತಿಯನ್ನು ಪಡ್ಕೊಂಡ ಬಳಿಕ ಅವರ ಹೇಳಿಕೆಗಳನ್ನು ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯಕ್ಕೆ ಕೇರಳಕ್ಕೆ ಐಟಿ ಟೀಮ್ ಏನಿತ್ತು ಅದು ವಾಪಸ್ ತೆರಳುತ್ತಾ ಇದೆ. ಬಹುತೇಕ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ತೆರಳುತ್ತಾ ಇದೆ. ಈಗಾಗಲೇ MHAಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಜೊತೆಗೆ ಅವರ ಹೆಡ್ ಯಾರಿರುತ್ತೆ ಕೃಷ್ಣ ಪ್ರಸಾದ್ ಅವರ ಮೇಲೆ ಅಲಿಗೇಷನ್ ಇರುವಂಥದ್ದು, ಅವರಿಗೂ ಕೂಡ ಮಾಹಿತಿಯನ್ನು ರವಾನೆಯನ್ನು ಮಾಡಿ ಈಗ ವಾಪಸ್ ಕೇರಳಕ್ಕೆ ತೆರಳುತ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಐಟಿ ಅಧಿಕಾರಿಗಳಿಂದ ಕೂಡ ಕೆಲ ಪ್ರಾಥಮಿಕ ಮಾಹಿತಿಯನ್ನು ಪೊಲೀಸರು ಇದೇ ಸಂದರ್ಭದಲ್ಲಿ ಪಡ್ಕೊಂಡಿರ್ತಾರೆ. ನೀವು ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ರಿ, ಅದಕ್ಕೆ ಅವ್ರ ಉತ್ತರ ಏನು ಕೊಟ್ಟಿದ್ರು, ಎಷ್ಟು ಸಲ ನೋಟಿಸ್ ಕೊಟ್ಟಿದ್ರಿ, ಹಿಂದೇನಾದರೂ ಪೆನಾಲ್ಟಿ ಹಾಕಿದ್ರ ಅಂತ ಒಂದಷ್ಟು ಪ್ರೈಮರಿ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಈ ಮಾಹಿತಿಗಳನ್ನು ಈಗಾಗಲೇ ಕೇಂದ್ರದ ಹೈಯರ್ ಅಥಾರಿಟೀಸ್ಗೂ ಕೂಡ ಐಟಿ ಅಧಿಕಾರಿಗಳು ಹಂಚ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಐಟಿ ಆಫೀಸರ್ಸ್ ಕೆಲಸ ಮಾಡಬೇಕಾದ್ರೆ ಯಾರಾದರೂ ಸಾವನ್ನಪ್ಪಿದ್ರೆ ಅವ್ರನ್ನ ಜವಾಬ್ದಾರನಾಗಿ ಮಾಡೋಕ್ಕಾಗಲ್ಲ. ಇವ್ರಿಗೊಂದು ಪ್ರೊಟೆಕ್ಷನ್ ಇರುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ.